ಸಾಧಾರಣ ಕಾಲದ 14ನೆಯ ಶುಕ್ರವಾರ. ಮೊದಲನೆಯ ವಾಚನ. ಆದಿಕಾಂಡದಿಂದ ವಾಚನ. ಯಾಕೋಬನು ತನಗಿದ್ದ ಸರ್ವಸ್ವವನ್ನು ತೆಗೆದುಕೊಂಡು ಪ್ರಯಾಣ ಮಾಡಿ ಬೆರ್ಷೆಬಕ್ಕೆ ಬಂದನು. ಅಲ್ಲಿ ತನ್ನ ತಂದೆ ಈಸಾಕನ ದೇವರಿಗೆ ಬಲಿದಾನಗಳನ್ನು ಅರ್ಪಿಸಿದನು. ಆ ರಾತ್ರಿ ದೇವರು ಯಾಕೋಬನಿಗೆ ದರ್ಶನವಿತ್ತು. ಯಾಕೋಬನೇ, ಯಾಕೋಬನೇ ಎಂದು ಕರೆಯಲು ಅವನು, ಈಗೋ ಸಿದ್ಧನಿದ್ದೇನೆ ಎಂದನು. ಆಗ ದೇವರು, ನಾನೇ ದೇವರು, ನಿನ್ನ ತಂದೆ ಆರಾಧಿಸಿದ ದೇವರು. ನೀನು ಈಜಿಪ್ಟ್ ದೇಶಕ್ಕೆ ಹೋಗಲು ಅಂಜಬೇಡ. ಅಲ್ಲಿ ನಿನ್ನಿಂದ ಮಹಾ ಜನಾಂಗ ಉತ್ಪನ್ನವಾಗುವಂತೆ ಮಾಡುವೆನು. ನಾನೇ ನಿನ್ನೊಂದಿಗೆ ಈಜಿಪ್ಟಿಗೆ ಬರುವೆನು. ಅಲ್ಲಿಂದ ನಿನ್ನನ್ನು ನಿಶ್ಚಯವಾಗಿ ವಾಪಸ್ಸು ಕರೆದುಕೊಂಡು ಬರುವೆನು. ನೀನು ಸಾಯುವ ಕಾಲದಲ್ಲಿ ಜೋಸೆಫನು ಹಾಜರಿದ್ದು ನಿನ್ನ ಕಣ್ಣುಗಳನ್ನು ಮುಚ್ಚುವನು ಎಂದರು. ಬಳಿಕ ಯಾಕೋಬನು ಬೆರ್ಷೆಬದಿಂದ ಪ್ರಯಾಣ ಮಾಡಿದನು. ಯಾಕೋಬನ ಮಕ್ಕಳು ತಮ್ಮ ತಂದೆಯಾದ ಯಾಕೋಬನನ್ನು ಮತ್ತು ತಮ್ಮ ಮಡದಿ ಮಕ್ಕಳನ್ನು ಫಾರೋಹನು ಕಳುಹಿಸಿದ್ದ ಬಂಡಿಗಳಲ್ಲಿ ಕೂರಿಸಿಕೊಂಡು ಹೊರಟರು. ಕಾನಾನ್ ನಾಡಿನಲ್ಲಿ ತಾವು ಸಂಪಾದಿಸಿದ ಆಸ್ತಿ ಪಾಸ್ತಿಯನ್ನು, ದನ ಕುರಿಗಳನ್ನು ತೆಗೆದುಕೊಂಡು ಈಜಿಪ್ಟ್ ದೇಶವನ್ನು ತಲುಪಿದರು. ಹೀಗೆ ಯಾಕೋಬನು ತನ್ನ ಗಂಡು ಹೆಣ್ಣು ಮಕ್ಕಳನ್ನು, ಮೊಮ್ಮಕ್ಕಳನ್ನು, ತನ್ನ ಕುಟುಂಬದವರೆಲ್ಲರನ್ನು ತನ್ನ ಸಂಗಡವೇ ಕರೆದುಕೊಂಡು ಈಜಿಪ್ಟಿಗೆ ಬಂದನು. ಗೋಷೆನ್ ಪ್ರಾಂತ್ಯದಲ್ಲಿ ಜೋಸೆಫ್ ತನ್ನನ್ನು ಭೇಟಿಯಾಗಬೇಕೆಂದು ತಿಳಿಸಲು ಯಾಕೋಬನು ಯಹೂದನನ್ನು ಮುಂದಾಗಿ ಜೋಸೆಫನ ಬಳಿಗೆ ಕಳುಹಿಸಿದನು. ಅವರೆಲ್ಲರೂ ಗೋಷೆನ್ ಪ್ರಾಂತ್ಯವನ್ನು ಬಂದು ಸೇರಿದರು. ಜೋಸೆಫನು ರಥವನ್ನೇರಿ ತನ್ನ ತಂದೆ ಯಾಕೋಬನನ್ನು ಭೇಟಿಯಾಗಲು ಗೋಷೆನಿಗೆ ಬಂದನು. ತಂದೆಯನ್ನು ಕಂಡೊಡನೆ ಅವರ ಕೊರಳನ್ನು ಅಪ್ಪಿಕೊಂಡು ಬಹಳ ಹೊತ್ತು ಅತ್ತನು. ಯಾಕೋಬನು ಜೋಸೆಫನಿಗೆ, ಇನ್ನು ನಾನು ಸಂತೃಪ್ತಿಯಾಗಿ ಸಾಯುವೆನು, ನೀನು ಇನ್ನು ಬದುಕಿರುವೆ ಎಂದು ಕೇಳಿದಾಯಿತು, ನಿನ್ನ ಮುಖವನ್ನು ಕಣ್ಣಾರೆ ನೋಡಿದಾಯಿತು ಎಂದನು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ. ಶ್ಲೋಕ. ಸಜ್ಜನರ ಜೀವೋದ್ಧಾರ ಪ್ರಭುವಿನಿಂದ. ಸಜ್ಜನರ ಜೀವೋದ್ಧಾರ ಪ್ರಭುವಿನಿಂದ. ಒಳಿತನ್ನು ಮಾಡು, ಪ್ರಭುವಿನಲ್ಲಿ ಭರವಸೆ ಇಟ್ಟು ಸುರಕ್ಷಿತವಾಗಿ ಬಾಳು, ಸಿರಿನಾಡಿನಲ್ಲಿದ್ದು ಪ್ರಭುವಿನಿಂದಲೇ ಬಯಸು ನಿನ್ನ ಆನಂದವನ್ನು, ನೆರವೇರಿಸುವನಾತ ನಿನ್ನ ಮನದಾಸೆಯನ್ನು. ಶ್ಲೋಕ. ಸಜ್ಜನರ ಜೀವೋದ್ಧಾರ ಪ್ರಭುವಿನಿಂದ. ಸಜ್ಜನರಿಗೆ ಸಿಗುವ ಸೊತ್ತು ಶಾಶ್ವತ, ಪ್ರಭುವಿಗೆ ಗೊತ್ತು ಅವರ ಬಾಳಿನಂತ್ಯ. ಮಾನ ನಷ್ಟವಿರದು ಕಷ್ಟ ಕಾಲದಲ್ಲಿ, ಕುಂದು ಕೊರತೆ ಇರದು ಬರಗಾಲದಲ್ಲಿ. ಶ್ಲೋಕ. ಸಜ್ಜನರ ಜೀವೋದ್ಧಾರ ಪ್ರಭುವಿನಿಂದ. ಕೆಟ್ಟದನ್ನು ಬಿಡು, ಒಳ್ಳೆಯದನ್ನು ಮಾಡು, ಸಿರಿನಾಡಿನಲ್ಲಿ ಚಿರಕಾಲ ಬಾಳು. ಪ್ರಭುವು ನ್ಯಾಯಪ್ರಿಯನು, ಭಕ್ತ ಜನರ ಪರಿಪಾಲಕನು, ಚಿರವಿಳಿಸುವನು ಇವರನ್ನು. ಶ್ಲೋಕ. ಸಜ್ಜನರ ಜೀವೋದ್ಧಾರ ಪ್ರಭುವಿನಿಂದ. ಸಜ್ಜನರ ಜೀವೋದ್ಧಾರ ಪ್ರಭುವಿನಿಂದ. ಆಪತ್ಕಾಲದಲ್ಲಿ ಆಶ್ರಯ ಆತನಿಂದ. ತನ್ನಾಶ್ರಿತರನ್ನು ಪ್ರಭು ಕೈ ಹಿಡಿ ಕಾಪಾಡುವನು. ದುಷ್ಟರ ವಶದಿಂದವರನ್ನು ತಪ್ಪಿಸಿ ಉದ್ಧರಿಸುವನು. ಶ್ಲೋಕ. ಸಜ್ಜನರ ಜೀವೋದ್ಧಾರ ಪ್ರಭುವಿನಿಂದ. ಘೋಷಣೆ. ಅಲ್ಲೆಲುಯ, ಅಲ್ಲೆಲುಯ. ಆತನ ಕರೆಗೆ ಕಿವಿಗೊಟ್ಟರೆ ಒಳಿತು ನೀವೆಂದೇ, ಕಲ್ಲಾಗಿಸಿಕೊಳ್ಳದಿರಿ ಹೃದಯವನ್ನು ನಿಮ್ಮ ಪೂರ್ವಜರಂತೆ. ಅಲ್ಲೆಲುಯ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಯೇಸು ಶಿಷ್ಯರ ನಿಯೋಗವನ್ನು ಕಳುಹಿಸುವಾಗ ಅವರಿಗೆ ಕೊಟ್ಟ ಆದೇಶ ಇದು. ಗಮನಿಸಿರಿ, ತೋಳಗಳ ನಡುವೆ ಕುರಿಗಳನ್ನು ಬಿಟ್ಟಂತೆ ನಾನು ನಿಮ್ಮನ್ನು ಕಳುಹಿಸುತ್ತೇನೆ. ಆದುದರಿಂದ ಸರ್ಪಗಳಂತೆ ಸೂಕ್ಷ್ಮ ಬುದ್ಧಿಯುಳ್ಳವರು, ಪಾರಿವಾಳಗಳಂತೆ ಸರಳ ಜೀವಿಗಳು ಆಗಿರಿ. ಜನರ ಬಗ್ಗೆ ಜಾಗರೂಕರಾಗಿರಿ. ಅವರು ನಿಮ್ಮನ್ನು ನ್ಯಾಯಸ್ಥಾನಗಳಿಗೆ ಹಿಡಿದೊಪ್ಪಿಸುವರು, ಪ್ರಾರ್ಥನಾ ಮಂದಿರಗಳಲ್ಲಿ ಕೊರಡೆಗಳಿಂದ ಹೊಡೆಯುವರು. ನನ್ನ ನಿಮಿತ್ತ ನಿಮ್ಮನ್ನು ಅಧಿಕಾರಿಗಳ ಮತ್ತು ಅರಸರುಗಳ ಮುಂದೆ ಎಳೆದೊಯ್ಯುವರು. ಅವರ ಹಾಗೂ ಪರಕೀಯರ ಮುಂದೆ ನೀವು ನನಗೆ ಸಾಕ್ಷಿಗಳಾಗುವಿರಿ. ನಿಮ್ಮನ್ನು ಹಿಡಿದೊಪ್ಪಿಸುವಾಗ ಹೇಗೆ ವಾದಿಸುವುದು, ಏನು ಹೇಳುವುದು ಎಂದು ಚಿಂತಾಕ್ರಾಂತರಾಗಬೇಡಿ. ಏಕೆಂದರೆ ನೀವು ಹೇಳಬೇಕಾದುದನ್ನು ಅದೇ ಗಳಿಗೆಯಲ್ಲಿ ನಿಮಗೆ ಕಲಿಸಿಕೊಡಲಾಗುವುದು. ಆಗ ಮಾತನಾಡುವವರು ನೀವಲ್ಲ,
ನಿಮ್ಮ ತಂದೆಯ ಆತ್ಮವೇ ನಿಮ್ಮ ಮುಖಾಂತರ ಮಾತನಾಡುವುದು. ಸಹೋದರನನ್ನೇ, ತಂದೆಯು ಮಗನನ್ನೇ ಮರಣಕ್ಕೆ ಗುರಿ ಮಾಡುವರು. ಮಕ್ಕಳು ಹೆತ್ತವರ ಮೇಲೆ ತಿರುಗಿ ಬಿದ್ದು ಅವರನ್ನು ಕೊಲ್ಲಿಸುವರು. ನೀವು ನನ್ನವರು, ಆದುದರಿಂದಲೇ ನಿಮ್ಮನ್ನು ಎಲ್ಲರೂ ದ್ವೇಷಿಸುವರು. ಆದರೆ ಕೊನೆಯವರೆಗೂ ಸೈರಣೆಯಿಂದಿರುವವನು ಜೀವೋದ್ಧಾರವನ್ನು ಹೊಂದುವನು. ಒಂದು ಊರಿನಲ್ಲಿ ನಿಮ್ಮನ್ನು ಹಿಂಸೆಪಡಿಸಿದರೆ ಮತ್ತೊಂದು ಊರಿನಲ್ಲಿ ಆಶ್ರಯ ಪಡೆಯಿರಿ. ನರಪುತ್ರನು ಬರುವಷ್ಟರಲ್ಲಿ ನೀವು ಇಸ್ರೇಲ್ ಜನರ ಊರುಗಳನ್ನೆಲ್ಲ ಸುತ್ತಿ ಮುಗಿಸಿರಲಾರಿರಿ, ಇದು ನಿಶ್ಚಯ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ನಾನು ನಿನ್ನಿಂದ ದೂರಾಗಿ ಹೋದೆ, ನನ್ನನ್ನು ನೀನು ಹುಡುಕುತ್ತ ಬಂದೆ. ನಾನು ನಿನ್ನಿಂದ ದೂರಾಗಿ ಹೋದೆ, ನನ್ನನ್ನು ನೀನು ಹುಡುಕುತ್ತ ಬಂದೆ. ಲೋಕದ ಸುಳಿಯಲ್ಲಿ ಸಿಲುಕಿದೆ ನಾನು, ಬಿಡಿಸಾಲು ನನಗೆ ದಯದಿಂದ ಬಂದೆ. ಲೋಕದ ಸುಳಿಯಲ್ಲಿ ಸಿಲುಕಿದೆ ನಾನು, ಬಿಡಿಸಾಲು ನನಗೆ ದಯದಿಂದ ಬಂದೆ. ನಾನು ನಿನ್ನಿಂದ ದೂರಾಗಿ ಹೋದೆ, ನನ್ನನ್ನು ನೀನು ಹುಡುಕುತ್ತ ಬಂದೆ. ನಾನು ನಿನ್ನಿಂದ ದೂರಾಗಿ ಹೋದೆ, ನನ್ನನ್ನು ನೀನು ಹುಡುಕುತ್ತ ಬಂದೆ. ಅವಮಾನ ಪಡಿಸುತ್ತ ಬಂದೆ, ನಿನ್ನಾಯ ಅತಿ ಶ್ರೇಷ್ಠ ನಾಮಕ್ಕೆ. ಅವಮಾನ ಪಡಿಸುತ್ತ ಬಂದೆ, ನಿನ್ನಾಯ ಅತಿ ಶ್ರೇಷ್ಠ ನಾಮಕ್ಕೆ. ತಂದೆ ಕ್ಷಮಿಸು ಎಂದೆ ಸ್ವೀಕರಿಸಿದೆ ಈ ಪಾಪಿಯ. ತಂದೆ ಕ್ಷಮಿಸು ಎಂದೆ ಸ್ವೀಕರಿಸಿದೆ ಈ ಪಾಪಿಯ. ನಾನು ನಿನ್ನಿಂದ ದೂರಾಗಿ ಹೋದೆ, ನನ್ನನ್ನು ನೀನು ಹುಡುಕುತ್ತ ಬಂದೆ. ನಾನು ನಿನ್ನಿಂದ ದೂರಾಗಿ ಹೋದೆ, ನನ್ನನ್ನು ನೀನು ಹುಡುಕುತ್ತ ಬಂದೆ. ತಪ್ಪಿ ಹೋದೆ, ನಿನ್ನಾಯ ಆಶ್ರಯವ ಕಳೆದುಕೊಂಡೆ. ತಪ್ಪಿ ಹೋದೆ, ನಿನ್ನಾಯ ಆಶ್ರಯವ ಕಳೆದುಕೊಂಡೆ. ಕರುಣೆಯ ಸಾಗರನೆ ಸ್ವೀಕರಿಸು ನನ್ನ ಮಗನಾಗಿ ಅಲ್ಲ ಆಳಾಗಿಯೇ. ಕರುಣೆಯ ಸಾಗರನೆ ಸ್ವೀಕರಿಸು ನನ್ನ ಮಗನಾಗಿ ಅಲ್ಲ ಆಳಾಗಿಯೇ. ನಾನು ನಿನ್ನಿಂದ ದೂರಾಗಿ ಹೋದೆ,
ನನ್ನನ್ನು ನೀನು ಹುಡುಕುತ್ತ ಬಂದೆ. ನಾನು ನಿನ್ನಿಂದ ದೂರಾಗಿ ಹೋದೆ. ನನ್ನನ್ನು ನೀನು ಹುಡುಕುತ್ತ ಬಂದೆ. ಲೋಕದ ಸುಳಿಯಲ್ಲಿ ಸಿಲುಕಿದೆ ನಾನು, ಬಿಡಿಸಾಲು ನನಗೆ ದಯದಿಂದ ಬಂದೆ. ಲೋಕದ ಸುಳಿಯಲ್ಲಿ ಸಿಲುಕಿದೆ ನಾನು, ಬಿಡಿಸಾಲು ನನಗೆ ದಯದಿಂದ ಬಂದೆ. ನಾನು ನಿನ್ನಿಂದ ದೂರಾಗಿ ಹೋದೆ. ನನ್ನನ್ನು ನೀನು ಹುಡುಕುತ್ತ ಬಂದೆ. ನಾನು ನಿನ್ನಿಂದ ದೂರಾಗಿ ಹೋದೆ. ನನ್ನನ್ನು ನೀನು ಹುಡುಕುತ್ತ ಬಂದೆ.